ಪ್ರೇಕ್ಷಕ ಪ್ರಭುಗಳಿಗೆ ನಮಸ್ಕಾರ. ತುಂಬಾ ಹೊತ್ತಿಂದ ಮಾತಾಡ್ತಾ ಇದ್ವಿ. ಬಟ್ ರೆಕಾರ್ಡೇ ರೆಕಾರ್ಡೇ ಆಗಿಲ್ಲ. ಆಗ್ತಿರ್ಲಿಲ್ಲ. ರೆಕಾರ್ಡೇ ಆನ್ ಮಾಡೋದು ಮರ್ತೋಯ್ತು. ಪ್ರೇಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಇವತ್ತಿನ ವಿಡಿಯೋ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಯಾಕಂದ್ರೆ ಇವತ್ತೊಂದು ಪಾಡ್ಕಾಸ್ಟ್ ಟೈಪ್ ಮಾಡ್ತಾ ಇದೀವಿ. ನನ್ನ ಒಂದು ಎಕ್ಸ್‌ಪೀರಿಯನ್ಸ್ ಹೇಗಿತ್ತು ಲಾಸ್ಟ್ ರೈಡ್‌ದು ಅಂತ ನಾನು ರಾಜೇಶ್‌ಗೆ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದೇ ಫಸ್ಟ್ ಟೈಮ್ ನಾನು ಸೋಲೋ ಹೋಗಿದ್ದೆ 2 ದಿನ. ಆಫ್ಟರ್ 5 ಇಯರ್ಸ್. 5 ಇಯರ್ಸ್ ಇಂದ ರಾಜೇಶ್ ಯಾವಾಗ್ಲೂ ಜೊತೆಗೆ ಬರ್ತಾ ಇದ್ಲು ಎಲ್ಲೇ ರೈಡ್‌ಗೆ ಹೋದ್ರುನು. ಅದಿಲ್ಲ ಅಂದ್ರೆ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೆ, ಗ್ರೂಪ್‌ನಲ್ಲಿ ಹೋಗ್ತಿದ್ದೆ. ಇದು ಸೋಲೋ ರೈಡ್ ಹೋಗಿರೋ ಎಕ್ಸ್‌ಪೀರಿಯನ್ಸ್ ಹೇಗಿತ್ತಂತ ನಾನು ರಾಜೇಶ್‌ಗೆ ಶೇರ್ ಮಾಡ್ತಾ ಹೋಗ್ತೀನಿ. ಅದ್ನು ನೀವು ಕೂಡ ನೋಡಿ, ನೀವು ಕೂಡ ತಿಳ್ಕೊಂಬೋದು ಹೇಗಿತ್ತು ಎಕ್ಸ್‌ಪೀರಿಯನ್ಸು, ಸೀನರೀಸು, ರೈಡ್ ಎಕ್ಸ್‌ಪೀರಿಯನ್ಸು, ಆಫ್ ರೋಡ್ ಹೋಗಿದ್ದು ಎಲ್ಲಾನು ಸಖತ್ತಾಗಿತ್ತು. ನೀವು ಕೂಡ ಎಂಜಾಯ್ ಮಾಡ್ಬೋದು. ದೂರ ಹೋಗು ಆ ಕಡೆ. ಸೊ ಹಲೋ ಫ್ರೆಂಡ್ಸ್, ಇವತ್ತಿನ ಈ ವರ್ಷದ ಬರ್ಡೇ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಯಾಕಂದ್ರೆ ಇವತ್ತು ರಾಜಶ್ರೀ ನನಗೆ ಒಂದು ವೆಕೇಶನ್ ಗಿಫ್ಟ್ ಮಾಡಿದ್ದಾಳೆ. ಸೊ ಅಲ್ಲಿ ಹೋಗೋಕೆ ನಾನು ಈ ವರ್ಷ ಬಂದು ಇಲ್ಲಿ ಕೇಕ್ ಕಟ್ ಮಾಡಿ, ಇವತ್ತು ಮಿಡ್ ನೈಟ್ ಅಲ್ವಾ, ಸೊ ಈ ಬರ್ಡೇ ಮುಗಿಸ್ಕೊಂಡು ಇಲ್ಲಿಂದ ಹಂಗೆ 1 o'clock ನೈಟು ಹೊರಡೋ ಥರ, ಅಂದರೆ ಅರ್ಲಿ ಮಾರ್ನಿಂಗ್ ಹೊರಡ್ಬಿಟ್ಟು ಮಾರ್ನಿಂಗ್ ಅಲ್ಲಿ ರೀಚ್ ಆಗೋ ಥರ ಇರುತ್ತೆ. ಎಲ್ಲಿ ಏನು ಅನ್ನೋದು ನಾನು ಮುಂದೆ ಆಗ್ತಾ ಇರ್ತೀನಿ, ನೀವು ನೋಡ್ತಾ ಇರ್ತೀರಾ, ಸಖತ್ತಾಗಿರುತ್ತೆ. ಆಮೇಲೆ ಈ ವರ್ಷ ತುಂಬಾನೇ ಅಡ್ವೆಂಚರ್ಸ್ ಮಾಡಿದ್ದೀನಿ ಆಯ್ತಾ. 2024 ಅನ್ನೋದು ತುಂಬಾನೇ ಒಂದು ಯೂನಿಕ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಂತಹ ವರ್ಷ ಆಗಿದೆ. ಈ ವರ್ಷಕ್ಕೆ ಒಂದು ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದಿನ ವರ್ಷನೂ ಇದೇ ತರ ಅಡ್ವೆಂಚರಸ್ ಆಗಿರ್ಲಿ, ಮತ್ತೆ ಇದೇ ತರ ನಿಮ್ಗೆ ಕಂಟೆಂಟ್ ಬರೋ ತರ ಆಗ್ಲಿ ಅಂತ. ಯಾಕಂದ್ರೆ ನಾನು ಈ ಸಲ ತುಂಬಾ ಕಡೆ ಹೋಗಿದ್ದೆ. ಅದು ಒಂಥರ ಮೀ ಟೈಮ್ ಕೊಡೋಕ್ಕೋಸ್ಕರ ಯಾವುದೇ ವಿಡಿಯೋ ಮಾಡೋಕ್ಕಾಗಿಲ್ಲ, ಅಥವಾ ನಾವು ಸ್ವಲ್ಪ ಎಂಜಾಯ್ಮೆಂಟ್ ಮೂಡ್ಗೆ ಹೋಗ್ಬಿಟ್ಟಿದ್ವಿ. ಅದರಿಂದ ಎಲ್ಲ ವಿಡಿಯೋನು ಹಾಕಕ್ಕಾಗಿಲ್ಲ. ಬಟ್ ಈ ಸಲ ಹಂಗಿಲ್ಲ, ಸ್ವಲ್ಪ ಕಮಿಟೆಡ್ ಆಗಿ ಮಾಡಿ ಮುಂದಿನ ವರ್ಷ ಚೆನ್ನಾಗಿ ಹಾಕ್ಬೇಕು ಅಂತ ನನಗೆ ಆಶೀರ್ವಾದ ಮಾಡಿ, ರಿಂಗ್ಟೂನ್ ಬಂತಲ್ಲ ಅದೇ ತರ. ಸೊ ಆ ಒಂದು ಹೇಳ್ಕೊಂಡು, ಆ ಒಂದು ವಿಶ್ ಮಾಡ್ತಾ ಈ ಒಂದು ಬರ್ಡೇನ ಕ್ಯಾಂಡಲ್ ಊದ್ತಾ ಇದ್ದೀನಿ. ಸೊ ವಿಶ್ ಮಿ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ತ್ಡೇ. ಇವರು ಆರ್ಗನೈಸರು. ಆಂಬೂರ್ ಬಿರಿಯಾನಿ ಸಕ್ಕತ್ತಾಗಿತ್ತು. ಇವನು ಆಂಬೂರ್ ಬಿರಿಯಾನಿ ಪಾರ್ಟ್ನರು ಬಂದಿದ್ನಲ್ಲ. ಸೊ ಇರೋ ಒಂದ್ ನಿಮಿಷ ಹೇಳೋಣ ಆಡಿಯನ್ಸ್ಗೆ. ಇವ್ನು ಬಂದಿದ್ರಿಂದ ಇವ್ರಿಗೆ ರೈಡ್ ಕರ್ಕೊಂಡು ಹೋಗ್ಬೇಕಂತ. ಇವನು ಅಡ್ವೆಂಚರ್ ಹೋಗ್ಬೇಕಂತ ಇವನು ಕರ್ಕೊಂಡು ಹೋಗೋಣ ನೆಕ್ಸ್ಟ್ ರೈಡ್ಗೆ. ಇವ್ನಿಗೆ ಹೊಸಕೋಟೆ ಬಿರಿಯಾನಿ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಇವ್ನಿಗೆ ಆಂಬೂರ್ ಬಿರಿಯಾನಿ, ಇವ್ನಿಗೆ ಹೊಸಕೋಟೆ ಬಿರಿಯಾನಿ. ಸೊ ಕರ್ಕೊಂಡು ಹೋಗೋಣ. ಫಸ್ಟ್ ತಿನ್ನಿ ಪರವಾಗಿಲ್ಲ. ಹ್ಯಾಪಿ ಬರ್ಡೇ. ಇಷ್ಟೊತ್ತು ತಮಿಳಲ್ಲಿ ಮಾತಾಡ್ಬಿಟ್ಟು ಇವಾಗ ಕ್ಯಾಮ್ರಾ ಮುಂದೆ ಮಾತ್ರ ಕನ್ನಡದವನ್ನ ಆಗ್ಬಿಟ್ಟ. ಸೊ ಇವ್ರದ್ದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕೊಡ್ಬೇಕಂದ್ರೆ, ಇವರು ಹುಟ್ಟಿದ್ದು ಬೆಳೆದಿದ್ದಲ್ಲ ತಮಿಳ್ನಾಡಲ್ಲಿ. ಸೊ ತಮಿಳಲ್ಲಿ ಮಾತಾಡ್ತಾರೆ, ನಾನು ಒಂದೊಂದ್ಸಲ ತಮಿಳಲ್ಲಿ ಮಾತಾಡ್ತೀನಿ, ಕನ್ನಡದಲ್ಲಿ ಮಾತಾಡ್ತೀನಿ, ಎಲ್ಲ ಮಿಕ್ಸ್ ಮಸಾಲ ಆಗ್ಬಿಟ್ಟೈತೆ. ಪರವಾಗಿಲ್ಲ ಆದ್ರೂ ತಮಿಳ್, ಕನ್ನಡ, ಹಿಂದಿ ಆಲ್ ಇನ್ ಒನ್ ಫ್ಯಾಮಿಲಿ ನಾವಲ್ಲ. ಸೊ ಇದ್ರ ಹಿಂದೆ ಆಕ್ಚುಲಿ 1 ಮಂತ್ ಮುಂಚೆನೆ ಅಶೋಕ್ದು 9th ನವೆಂಬರ್ಗೆ ಬರ್ಡೇ ಇತ್ತು. ಅದಕ್ಕಿಂತ ಮುಂಚೆನೆ ನಾನು ಬುಕ್ ಮಾಡಿದ್ದೆ ಒಂದು ಟ್ರಾವೆಲ್ ಕಮ್ಯುನಿಟಿ ಇನ್ಸ್ಟಾಗ್ರಾಮ್ ನಿಂದ. ಸ್ಟಾರ್ಟಿಂಗ್ ಅಂದ್ರೆ ಹೇಳ್ಬಿಟ್ಟಿದೆ ಕಿ ಈ ತರ ನಿಮ್ಗೆ ಸೋಲೋ ರೈಡ್ ಹೋಗ್ಬೇಕು, ಆ ತರ ಜಸ್ಟ್ ಬಿ ಪ್ರಿಪೇರ್ಡ್ ಇನ್ ಕೇಸ್ ಅಂತ. ಅವಾಗ ಜಸ್ಟ್ ಮೈಂಡ್ ಅಂದ್ರೆ ಕಂಪ್ಲೀಟ್ ಇದು ಇರ್ಲಿಲ್ಲ, ಹೋಗ್ಲಾ ಬೇಡ ಆ ತರ ಸಮಥಿಂಗ್ ಇತ್ತು. ಅಂದ್ರೆ ನನಗೆ ಗೊತ್ತಿರ್ಲಿಲ್ಲ ಫಸ್ಟ್ ಪ್ಲಾನ್ ಮಾಡ್ಬೇಕಾದ್ರೆ. ಹಾ ಅದು ಹೇಗಾಯ್ತಂದ್ರೆ, ಆಂಬೂರ್ದು ವಿಡಿಯೋ ಇದೆಯಲ್ಲ, ಹಾ ಆಂಬೂರ್ ವಿಡಿಯೋದಲ್ಲಿ ನೈಟ್ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದೆ ನಾನು. ನೈಟ್ 1 ಗಂಟೆಗೆ ಎದ್ದು ರೆಡಿ ಆಗೋದು, ಆಮೇಲೆ ಎಲ್ಲ ರಾಶಿನ ಎಬ್ಬರ್ಸೋದು, ಅದೇ ಎತ್ಕೊಡು ಇದೇ ಎತ್ಕೊಡು, ರೆಡಿ ಆಗ್ಬೇಕು. ನೈಟ್ 3 o'clock ಎಬ್ಬಿಸ್ಬಿಟ್ಟು ನನ್ಗೆ ಇಷ್ಟ ತಲೆ ತಿಂದ್ಬಿಟ್ಟಿದ್ನಲ್ಲ. ಸೊ ಆ ಒಂದು ಎಕ್ಸೈಟ್ಮೆಂಟ್ ನೋಡಿ ರಾಜೇಶ್ ಓಕೆ ಈ ತರ ಟ್ರಿಪ್ ಪ್ಲಾನ್ ಮಾಡೋಣ ಸೋಲೋ. ಹಾ ಅಂದ್ರೆ ದೇರ್ ಇಸ್ ನಥಿಂಗ್ ಮಚ್ ಬೆಟರ್ ಟು ಗಿವ್ ಅನ್ ಎಕ್ಸ್ಪೀರಿಯನ್ಸ್ ಟು ಅ ಪರ್ಸನ್. ಸೊ ಆ ಥಾಟ್ ಪ್ರಾಸೆಸ್ ನಲ್ಲಿ ನಾನು ಇದು ಟ್ರಾವೆಲ್ ಬುಕ್ ಮಾಡಿದೆ, ಸೊ ದಟ್ ಸೋಲೋ ರೈಡ್ ಮಾಡ್ಲಿ. 2 days ಆರಾಮ್ಸೆ ಮತ್ತೆ ನೇಚರ್ ನಲ್ಲಿ ಎಂಜಾಯ್ ಮಾಡ್ಕೊಂತ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ನನ್ಗಂತೂ 2 ಮೈಂಡು. ಬರ್ಡೇಗೆ ಅಲ್ಲಿ ಹೋಗ್ಬೇಕಾ, ಇಲ್ಲ ಜೊತೆಗೆ ಎದ್ದು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಬೋದಲ್ವಾ ಅಂತ ಆ ತರ ಇತ್ತು. ರೈಡ್ ಯಾವಾಗ ಬೇಕಾದ್ರೂ ಹೋಗ್ಬೋದಲ್ವಾ ಸೋಲೋ ಅಂತ. ಸೊ 2 ತರ ಮೈಂಡ್ ಸೆಟ್ ಇತ್ತು. ಲಾಸ್ಟ್ ನಲ್ಲಿ ಓಕೆ ರೈಡ್ ಹೋದ್ರೆ, ಬರ್ಡೇಗೆ ಅಂತ ರೈಡ್ ಹೋಗೋದು ಒಂಥರ ಸ್ಪೆಷಲ್ ಮೂಮೆಂಟ್ಸ್ ಇರುತ್ತೆ, ಮೆಮೊರೇಬಲ್ ಇರುತ್ತೆ ಅಂತ ಅನಿಸ್ತು. ಸೊ ಅದರಿಂದ ಜೈ ಅಂದ್ಬಿಟ್ಟೆ. ಆಕ್ಚುಲಿ ಸಕ್ಕ ಟ್ರೈಲ್ಸ್, ಆಫ್ ರೋಡ್ಸ್ ಇದೆಲ್ಲ ರೆಕಾರ್ಡ್ ಮಾಡಿದ್ದೆ ಇನ್ಸ್ಟಾ 360 ನಲ್ಲಿ.
SD ಕಾರ್ಡ್‌ನ ಇಲ್ಲೇ ಬಿಟ್ಟು ಹೋಗಿದ್ದೀನಿ ನಾನು. ಅಷ್ಟೊತ್ತು ರೆಕಾರ್ಡ್ ಆಗಿದ್ದು ಎಲ್ಲಾನು ಎರೇಸ್ ಅದು ಯಾವುದು ಸಿಕ್ಕಲ್ಲ ಕೈಗೆ. ಒಳ್ಳೆ ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಂಗಾಯ್ತು. ಟ್ರಿಪ್ ಎಲ್ಲ ಮುಗೀತು. ಅಡ್ವೆಂಚರಸ್ ರೈಡ್ ಏನೇನ್ ಮಾಡಿದ್ರಲ್ಲ ಅದೆಲ್ಲ ಅಲ್ಲೇ ಹೋಯ್ತು. SD ಕಾರ್ಡ್ ರೆಕಾರ್ಡೇ ಆಗಿಲ್ಲ. ಸೊ ಈ ಸಲ ನೈಟ್ ರೈಡ್ ಇತ್ತು. ಅದು ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಇದೇ ಫಸ್ಟ್ ಟೈಮು ನಾನು ನೈಟ್ ರೈಡ್ ಹೋಗಿದ್ದು. ನೈಟ್ ರೈಡ್ ಅಂದ್ರೆ ಅರ್ಲಿ ಮಾರ್ನಿಂಗ್ 1 o'clock ಬಿಟ್ಟು ಮಧ್ಯಾಹ್ನ 2 o'clock ವರೆಗೂ ಕಂಟಿನ್ಯೂಸ್ ರೈಡ್ ಮಾಡಿದೀವಿ. ಈ ತರ ಒಂದು ಎಕ್ಸ್ಪೀರಿಯನ್ಸ್ ಇದೆ ಫಸ್ಟ್ ಟೈಮ್ ನನ್ಗಂತೂ. ಲಾಸ್ಟ್ ಟೈಮ್ ಹೋಗಿದ್ವಿ. ಅದು ಅರ್ಲಿ ಮಾರ್ನಿಂಗ್ ಒಂದು 7 o'clock ಎಲ್ಲ ಹೋಗ್ಬಿಟ್ರಿ. ಪಾಂಡಿಚೇರಿಗೆ ಹೋಗಿದ್ವಲ್ಲ ನಾವಿಬ್ರು. ಹಾ ಹಾ ಸೊ ಅದನ್ನು ನೈಟ್ ರೈಡ್ ಇತ್ತು. ನೈಟ್ ರೈಡ್ ಅಂದ್ರೆ ಒಂದು 10 o'clockಗೆ ಬಿಟ್ಬಿಟ್ವಿ ನೈಟ್. ಇದೊಂದು 1 o'clock ಹೊರಟ್ರಿಂದ ಮಧ್ಯಾಹ್ನ 12 ಗಂಟೆ ಆಯ್ತು. ಅಲ್ಲಿ ದಟ್ಟು ಎಸ್ಪೆಷಲಿ ಶಿವಮೊಗ್ಗ ರೋಡ್ ತಗೊಂಡ್ವಿ ನಾವು. ಶಿವಮೊಗ್ಗದಿಂದ ರೋಡ್ ಚೆನ್ನಾಗಿದೆ ಅನ್ಕೊಂಡು ಶಿವಮೊಗ್ಗ ಟು ಆಮೇಲೆ ನಾವು ಆಗುಂಬೆಗೆ ಹೋಗಿದ್ದು. ಅದು ಸಖತ್ತಾಗಿತ್ತು ರೋಡ್ ಅಂತೂ. ರೋಡು ಸ್ಮೂತ್ ಆಗಿತ್ತು. ಎಲ್ಲೂನು ರೋಡ್ ಕಿತ್ತೋಗಿರೋದು, ಪಾಟ್ ಹೋಲ್ಸ್ ಆ ತರ ಎಲ್ಲೂ ಕಾಣಿಸ್ಕೊಂಡಿಲ್ಲ ನಮ್ಗೆ. ಹ್ಮ್ ಚೆನ್ನಾಗಿತ್ತು. ಬಟ್ ನಿದ್ದೆ ಅಂತೂ ಸಖತ್ತಾಗಿ ಬರ್ತಿತ್ತು. ಹ್ಮ್ ಫುಲ್ ನಿದ್ದೆ. 1 ಗಂಟೆಗೆ ಹೋದ್ವಲ್ಲ, ಹಾ 1 ಗಂಟೆಗೆ ಫುಲ್ ಎನರ್ಜಿ. ಅಲ್ಲೋದ್ರೆ ಅಲ್ಲೊಂದು 2-3 ಜನ ಡ್ರಿಂಕ್ಸ್ ಮಾಡ್ಕೊಂಡ್ ಕೂತಿದ್ರು. ಹಾ ನಾವು ಹೋಗಿದ್ದು. ಹಾ ನಾನು ಹೋಗಿ ನಿಲ್ಸ್ಕೊಂಡೆ. ಅವರು ನಮ್ ಟೀಮ್ ಅವರೇ ಅನ್ಕೊಂಡೆ. ಹಾ ಬುಕಿಂಗ್ ಆಗಿರುತ್ತೆ ಯಾರ್ಯಾರು ಅಚ್ಚಾ ಅವರು ಬರ್ತಾರೆ. ರೈಡರ್ಸ್ ಜಾಕೆಟ್ಸ್ ನಲ್ಲೇ ಇದ್ರು. ಇಲ್ಲ ಮತ್ತೆ ರೈಡರ್ ಜಾಕೆಟ್ಸ್ ನಲ್ಲಿ ಇರ್ಲಿಲ್ಲ. ಬಟ್ ಬೈಕ್ ನೈಟ್ ಇತ್ತು. 1 ಗಂಟೆ ಇರೋದ್ರಿಂದ ಸ್ವೆಟರ್ಸ್, ಹ್ಮ್ ಹುಡೀಸ್ ಇದೆಲ್ಲ ಹಾಕೊಂಡಿದ್ರು. ಸೊ ರೈಡರ್ ಜಾಕೆಟ್ ತರಾನೇ ಇತ್ತು ಅದು ನೋಡಕ್ಕೆ. ಹ್ಮ್ ಕಾಂಪೌಂಡ್ ತರ ಇದೆ ಅಲ್ಲಿ. ಪಾರ್ಲೇಜಿ ಟೋಲ್ ಆದ್ಮೇಲೆ ಲೆಫ್ಟ್ ಸೈಡ್ ಒಂದು ಕಾಂಪೌಂಡ್ ತರ ಇಟ್ಟಿದ್ದಾರೆ ಅವರು. ಆ ಕಡೆ ಈ ಕಡೆ ರೋಡ್ಗೆ ಡಿವೈಡರ್ ಟೈಪ್. ಹಾ ಅಲ್ಲಿ ಒಂದು ಓಟಿ ಪ್ಯಾಕೆಟ್ ಇಟ್ಕೊಂಡು ಎಣ್ಣೆ ಹೊಡಿತಾ ಇದ್ರು. ಹಾ ಯಾರು ಇವ್ರು ಎಣ್ಣೆ ಹೊಡಿತಾವ್ರಲ್ಲ, ರೈಡ್ ಮಾಡ್ಬೋದಾ ಇವರು ಅಂದ್ಕೊಂಡು ನಾನು ಸುಮ್ನೆ ಹಂಗೆ ಪಾರ್ಕ್ ಮಾಡ್ಕೊಂಡಿದ್ದೆ. ಹಾ ಆಮೇಲೆ ಹೋಗಿ ಕೇಳ್ದೆ. ಮನೋಜರ್ ಅಂತ ಹೋಗಿ ಕೇಳ್ದೆ. ಅವ್ರು ಹೇಳಿದ್ರು 4 ಜನ ಈ ರೈಡ್ ನಲ್ಲಿ 4 ಜನ ಇರೋದು ಅಂತ. ಹಾ ಓ 4 ಜನನ, ಹಂಗಾದ್ರೆ ಅವ್ರು ನಮ್ ಟೀಮ್ ಅಲ್ಲ ಅನ್ಕೊಂಡು ನಮ್ಗೆ ಗೊತ್ತಾಯ್ತು, ಕನ್ಫರ್ಮ್ ಆಯ್ತು ಯಾರೋ ಎಣ್ಣೆ ಹೊಡ್ಕೊಂಡು ನೈಟ್ ಟೈಮು ರೋಡಲ್ಲಿ ಬಿದ್ದಿದ್ದಾರೆ ಅಂತ. ಸೊ ನಾನು ಏನು ಮಾತಾಡ್ಸಕ್ ಹೋಗಿಲ್ಲ. ಆಮೇಲೆ 4 ಗಾಡಿ ನಿಂತಿತ್ತು. ನಾವೇನು ಇನ್ನೇನು ರೆಡಿ ಆಗ್ಬಿಟ್ಟು ನಾನು ಬಗ್ಗಿ ಟೈ ಎಲ್ಲ ಮಾಡ್ಕೊಂಡು ರೆಡಿ ಆದೆ. ಹ್ಮ್ ರೆಡಿ ಆದ್ಮೇಲೆ ಬಂದ ಅವನು. ಹ್ಮ್ ಬಂದ್ಬಿಟ್ಟು ಕೇಳ್ದ, ಬ್ರೋ ಎಲ್ಲಿಗೆ ಹೋಗ್ತಾ ಇರೋದು? ಹಾ ಹಿಂಗೆ ಇಲ್ಲೂ ಈಗ ಆಗುಂಬೆ ಚಿಕ್ಕಮಂಗ್ಳೂರ್ ಸೈಡ್ ಹೋಗ್ತಾ ಇದೀವಿ ಹಾ ಅಂತ. ಹೌದಾ, ನೋಡ್ಕೊಂಡು ಹೋಗಿ ಹುಷಾರಾಗಿ. ಹಾ ಯಾಕೆ? ಫುಲ್ ಜ್ಞಾನ ಕೊಡ್ತಿದ್ದ ಅವನು. ಹಾ ಅವನ್ ವೇನಲ್ಲಿ ಎಲ್ಲ ಅಂದ್ರೆ ಒಳ್ಳೇದಾಗ್ಲಿ ಬಟ್ ಅವನೇ ಹೋಗ್ ಬನ್ನಿ ಅಂತ. ಹಾಕೊಂಡಿದ್ನಲ್ಲ, ಹ್ಮ್ ಅಂದ್ರೆ ಅವನೇ ಹೋಸ್ಟ್ ನಲ್ಲಿ ಇರ್ಲಿಲ್ಲ. ಆ ಅದು ಅಂದ್ರೆ ಏನೂ ಇಲ್ಲ, ಒಂದು ಏನ್ 30 ಏನೋ ಸುಮ್ನೆ ಹೊಡಿತಾ ಇದ್ದ ಅಷ್ಟೇ ಅವನು. ಇಮೋಷನಲ್ ಏನೋ ಆಗಿರ್ಬೇಕು ಆ ಟೈಮಲ್ಲಿ. 30-60 ಏನೋ ಹೊಡಿತಾ ಇದ್ದ ಒಂದು ಪ್ಯಾಕೆಟ್. ಹ್ಮ್ ಆದ್ಮೇಲೆ ಬಂದ. ಒಂದೇ ಒಂದು ಪಿಕ್ ತಗೊಂತೀನಿ ಅಂತ ಹಾ ಗಾಡಿನಲ್ಲಿ. ಹಾ ಸರಿ ಅನ್ಕೊಂಡ್ ಕುತ್ಕೊಂಡಾದ್ಮೇಲೆ ನನ್ಗೆ ನಿನ್ ಬೈಕ್ ನಲ್ಲಿ ಆಮೇಲೆ ನನ್ಗೆ ಯೋಚನೆ ಹಾ ಫುಲ್ಲು ಟೈಟ್ ಆಗಿರೋ ತರ ಐತೆ, ಗಾಡಿ ಎತ್ಕೊಂಡು ಅಭ್ಯಾಸ ಆಗ್ಬಿಟ್ರೆ ಅಂತ. ಕೀ ಆಫ್ ಮಾಡ್ಬಿಟ್ಟು ನನ್ನ ಪಾಕೆಟ್ ಅಲ್ಲಿ ಇಟ್ಕೊಂಡೆ. ಗಾಡಿನಲ್ಲೇ ಕುತ್ಕೊಂಡ. ಏನು ಸ್ವಲ್ಪ ಪರವಾಗಿಲ್ಲ, ಜೆಂಟಲ್ಮನ್ ತರ ಇದ್ದ ಅವನು. ಹ್ಮ್ ಚೆನ್ನಾಗಿ ಮಾತಾಡ್ಸಿದ. ಓಕೆ ಹೋಗ್ ಬನ್ನಿ ಹುಷಿಯಾಗ್ಲಿ ಅಂತ ಕುತ್ಕೊಂಡ. ಅಲ್ಲಿವರೆಗೂ ನನ್ಗೆ ಗೊತ್ತಿರ್ಲಿಲ್ಲಲ್ಲ ಏನ್ ಮಾಡ್ತಾನೆ ಏನು ಅಂತ. ಅನ್ನೋ ಪಕ್ಕದಲ್ಲಿ ಇನ್ನೊಬ್ಬ ಇದ್ದ. ಇಬ್ರಿದ್ರು ಆಕ್ಚುಲಿ. ಹಾ ಒಬ್ಬ ಸ್ವಲ್ಪ ವಯಸ್ಸಾಗಿರೋ ತರ ಇತ್ತು, ಇವನು ಸ್ವಲ್ಪ ಯಂಗ್ಸ್ಟರ್ ಒಬ್ಬ ಇದ್ದ. ಹಾ ಕುತ್ಕೊಂಡಾದ್ಮೇಲೆ ಎಲ್ಲರೂ ನೀವ್ ಇಬ್ರು ಹಿಂಗ್ ಬನ್ನಿ, ನೀವ್ ಕೂತ್ಕೊಂಡಿದ್ರು. ಹಿಂಗ್ ಬನ್ನಿ, ನೀವ್ ಹಿಂಗ್ ಬನ್ನಿ ಅಂತ ಎಲ್ಲಾರು ಗೈಡ್ ಮಾಡ್ತಿದ್ದ. ಹಾ 4 ಗಾಡಿ ಹೋದ್ರೆ ಹೋಗ್ಲಿ ಅಂತ ಎಲ್ಲರೂ ಲೈನಲ್ಲಿ ನಿಲ್ಲಿಸಿ ಒಂದ್ ಫೋಟೋ ತಗೊಂಡು ಹಾ ಅಲ್ಲಿಂದ ಮತ್ತೆ ನನ್ನನ್ನು ಕರ್ದ ಅವನು. ನನ್ನನ್ನು ಕರ್ದ್ಬಿಟ್ಟು 5 ಜನ ಫೋಟೋ ಹಿಡ್ಕೊಂಡ್ವಿ. ಅದೆಲ್ಲ ಆಕ್ಚುಲಿ ಇನ್ಸ್ಟಾದಲ್ಲಿ ರೆಕಾರ್ಡ್ ಆಗಿತ್ತು. ಓ ಶೇಟ್. ಸೊ ಇದನ್ನು ಮಿಸ್ ಆಯ್ತು. ತುಂಬಾ ತುಂಬಾ ಆಕ್ಚುಲಿ ರೆಕಾರ್ಡ್ ಅಂದ್ರೆ ಯಾವ ತರ ಅಂದ್ರೆ ಇನ್ಸ್ಟಾನಲ್ಲಿ SD ಕಾರ್ಡ್ ಇಲ್ಲ. ಇಟ್ ಈಸ್ ಅದೇ ಯಾವ್ದೇ ಇಮ್ಯಾಜಿನರಿ ಅದೇನಂದ್ರೆ ನಮಗೂ SD ಕಾರ್ಡೇ ಇಲ್ಲ. ಮನೆಗ್ ಬಂದ್ಮೇಲೆ ಗೊತ್ತಾಯ್ತು SD ಕಾರ್ಡೇ ಇಲ್ಲ. 2 days ರೆಕಾರ್ಡಿಂಗ್ ಹೋಯ್ತು. ಇಲ್ಲ ಆಕ್ಚುಲಿ ಅದು ರೆಕಾರ್ಡಿಂಗ್ ಅಂದ್ರೆ ನಮ್ಗೆ ಗೊತ್ತಾಗಲ್ಲ. ಹೆಲ್ಮೆಟ್ ನಲ್ಲಿ ಮೌಂಟ್ ಆಗಿರುತ್ತಲ್ವಾ, ಆನ್ ಆಗ್ಲಿ ಆಫ್ ಆಗ್ಲಿ ನಾವು ಸೌಂಡ್ ನ ಕೇಳ್ಕೊಂಡು ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಆನ್ ಆದಾಗ ಒಂದ್ ಸೌಂಡ್ ಬರುತ್ತೆ, ಆಫ್ ಆದಾಗ ಒಂದ್ ಸೌಂಡ್ ಬರುತ್ತೆ. ನಾನು ಆನ್ ಆಗೋದು ಸೌಂಡ್ ಮಾತ್ರ ಕೇಳಿಸ್ಕೊಂಡು ಓಕೆ ರೆಕಾರ್ಡ್ ಸ್ಟಾರ್ಟ್ ಆಯ್ತು ಅನ್ನೋದು ಮಾತ್ರ ಒಂದು ಫೀಲ್ ಇತ್ತು. ಸೊ ಇದೇ ತರ ಮಾಡಿದೀನಿ 2 ದಿನಾನು ನಾನು SD ಕಾರ್ಡ್ ನೋಡ್ಲಿಲ್ಲ. ನಾನು ಬೈ ಚಾನ್ಸ್ ವಿಡಿಯೋಸ್ ಹೆಂಗ್ ಬಂದಿದೆ ಅಂತ ನೋಡೋಣ ಅಂತ ಕೂಡ ಫೋನ್ ತೆಗ್ದಿಲ್ಲ. ಅಟ್ಲೀಸ್ಟ್ ಅವಾಗಾದ್ರೂ ಏನಾದ್ರು ಆಲ್ಟರ್ನೇಟಿವ್ ನೋಡ್ಬೋದಾಗಿತ್ತು ಅನ್ಸುತ್ತೆ. ಸೆಕೆಂಡ್ ಡೇಗೆ ಅಟ್ಲೀಸ್ಟ್ ಮನೆಯಿಂದ ಚೆಕ್ ಮಾಡ್ಕೊಂಡೆ ಹೋಗ್ಬೋದತ್ತಲ್ಲ. ಎಷ್ಟ್ ಸಖತ್ ಚೆನ್ನಾಗಿತ್ತು. ಬೈಸ್ಕೊಂಡಿದೀನಿ. ಇವಳ ಹತ್ರನು ಬೈಸ್ಕೊಂಡಿದೀನಿ, ನಮ್ಮ ಅಕ್ಕ ಹತ್ರ ಬೈಸ್ಕೊಂಡಿದೀನಿ. ನಾನು ಯಾರಿಗೆ ಹೇಳಿದ್ರು ಇದು ಪಕ್ಕ ಬೈತಾರೆ, ನೋಡ್ಕೊಳಕ್ ಆಗಲ್ವಾ ಅಂತ. ಇರ್ಲಿ ಪರವಾಗಿಲ್ಲ. ಇದು ಒಂಥರ ನೆಕ್ಸ್ಟ್ ಟೈಮು ನೋಡ್ಕೊಬೇಕು. ಆಕ್ಚುಲಿ ಫುಲ್ಲು
ತುಂಬೋಗಿತ್ತು SD ಕಾರ್ಡು. ಅದನ್ನೆಲ್ಲ ಕಾಪಿ ಮಾಡ್ಕೊಂಡು ಒಂದು ವಾರಕ್ಕೆ ಮುಂಚೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ರೆಡಿ ಮಾಡಿಬಿಟ್ಟು ಅದು ಕಾರ್ ರೀಡರ್ ಇರುತ್ತಲ್ವ ಅದರಲ್ಲೇ ಬಿಟ್ಬಿಟ್ಟಿದ್ದೀನಿ. ಓಕೆ, ಅದೊಂದು ಟೋಲ್ದಾಯ್ತಲ್ವಾ. ನೆಕ್ಸ್ಟ್ ಇವಾಗ ಟೋಲಿಂದ ಹೊರಟ್ವಿ. ಅವನು ಎಲ್ಲ ಓಕೆ ಥ್ಯಾಂಕ್ ಯು ಅಂದ್ಬಿಟ್ಟು ಅಲ್ಲಿಂದ ಒಂದು 2 ಅವರ್ ರೈಡ್ ಆದಮೇಲೆ ಫಸ್ಟ್ ಬ್ರೇಕ್ ಬಂತು. ಫಸ್ಟ್ ಬ್ರೇಕ್ ತಗೊಂಡು ಟೀ ಕಾಫಿ ಕುಡ್ಕೊಂಡು ಯೋಚನೆ ಮಾಡ್ತಾ ಇದ್ವಿ. ಅವ್ನು ಬಂದಲ್ವಾ, ಗಾಡಿ ತಗೊಂಡು ಹೋಗ್ಬಿಟ್ಟಿದ್ರೆ ಏನು ಮಾಡೋದು ಅಂತ ಎಲ್ಲರೂ ಮಾತಾಡ್ಕೊಂಡು ಅಲ್ಲಿಂದ ಅಲ್ಲೇನು ಜಾಸ್ತಿ ಹೊತ್ತಿರ್ಲಿಲ್ಲ. ಚಳಿ ಸ್ಟಾರ್ಟ್ ಆಗಿತ್ತು ಅಷ್ಟೊತ್ತರಲ್ಲಿ. ಮತ್ತೆ ಹೋಗ್ತಾ ಹೋಗ್ತಾ 2ನೇ ಬ್ರೇಕ್ ಆಗೋಷ್ಟರಲ್ಲಿ ಫುಲ್ ನಿದ್ದೆ. 3 ಗಂಟೆ 3:30 ಆಗೋಷ್ಟರಲ್ಲಿ ನಿದ್ದೆ ಎಳೆದು ಬೀಳ್ತು ಎಲ್ಲರಿಗೂ. ಎಲ್ಲರೂ ಹಿಂಗೆ ತುಗುಡ್ಸ್ಕೊಂಡು 4 ಜನ ಅಲ್ವಾ. ಈ ಸಲ ಟೈಲ್ ಯಾರು ಇರಲಿಲ್ಲ, ಸ್ವೀಪರ್ಸ್ ಇರಲಿಲ್ಲ. ಓನ್ಲಿ ಲೀಡು ಹಿಂದ್ಗಡೆ 3 ಜನ ಬುಕ್ಕಿಂಗ್ ಇತ್ತು. 3 ಜನನು ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಟೈಲ್ ಇದ್ರೆ ಏನು ಅಡ್ವಾಂಟೇಜ್ ಅಂದರೆ ನಾವೇನಾದರೂ ಹಿಂದ್ಗಡೆ ಏನಾದ್ರು ಮಿಸ್ ಆದರೆ ಅವರು ಸ್ವೀಪ್ ಮಾಡ್ಕೊಂಡು ಬರ್ತಾರೆ, ಹಿಂಗೆ ದಾರಿ ತೋರಿಸ್ಕೊಂಡು. ಅವ್ರಿಗೂ ಗೊತ್ತಿರುತ್ತೆ ಹೆಂಗೆ ಹೋಗ್ತಾ ಇದೀವಿ ಅಂತ. ನಮಗೆ ಯಾವ್ಯಾವ ರೂಟು ಪ್ಲಾನ್ ಮಾಡಿರ್ತಾರಂತ ಹೋಗೋರ್ಗೂ ಗೊತ್ತಾಗಲ್ಲ. ಡೆಸ್ಟಿನೇಷನ್ ಗೊತ್ತಿರುತ್ತೆ, ರೂಟ್ ಪ್ಲಾನಿಂಗ್ ಗೊತ್ತಿರಲ್ಲ ನಮಗೆ. ಮ್ಯಾಪ್ ಒಬ್ರ ಕೈಯಲ್ಲೇ ಇರುತ್ತಲ್ವಾ, ಹೆಡ್ ಹತ್ರನೇ ಮ್ಯಾಪ್ ಹೆಡ್ ಹತ್ರ ಇರುತ್ತೆ. ಹೆಡ್ ಬಂದು ಟೇಲ್ಗೆ ಡಿಸ್ಕಸ್ ಮಾಡಿರ್ತಾರೆ, ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ. ಈ ಥರ ಪ್ಲಾನಿಂಗ್ ಆಗ್ತಾ ಇರುತ್ತೆ. ಈ ಸಲ ಟೇಲ್ ಇರಲಿಲ್ಲ. ನಾನು ಒಂದ್ಸಲ ಮಿಸ್ ಆಗಿದ್ದೆ. ಹೌದಾ? ನಾನು ಒಂದ್ಸಲ ಮಿಸ್ ಆಗಿದ್ದೆ. ಮತ್ತೆ ಗೂಗಲ್ ಮ್ಯಾಪ್ ನೆಟ್ವರ್ಕು ಇರಲಿಲ್ಲ ಅಲ್ಲೆಲ್ಲೋ. ಹೇಳ್ತೀನಿ ನೆಕ್ಸ್ಟ್. ಸೊ ಇಲ್ಲಿಂದ ಆಯ್ತಲ್ವಾ, ಅದಕ್ಕೆ ಹೇಳಿದೆ ಪಿಕ್ಸೆಲ್ ತಗೊಂಡು ಹೋಗೋ ಅಂತ. ಎಲ್ಲಿ ಕಳ್ಕೊಂಡ್ ಬಿಡ್ತೀಯ ಅಂತ. ಪಿಕ್ಸೆಲ್ ಇದ್ರೆ ನೆಟ್ವರ್ಕ್ ಇಲ್ಬೇಕಲ್ಲ ಅಲ್ಲಿ. ನಾನು ಐಫೋನಲ್ಲಿ ಬಂದ್ರೂ ಅದು ನೆಟ್ವರ್ಕ್ ಬೇಕು ಮೇನು. ಜಿಯೋ ಎಲ್ಲೂ ಸಿಗ್ತಾ ಇರಲಿಲ್ಲ, ಯಾವುದೋ ಊರಿಗೆ ಹೋಗ್ಬಿಟ್ಟಿದ್ದೆ. ಓಕೆ, ಅದಾದ್ಮೇಲೆ ಸೆಕೆಂಡ್ ಬ್ರೇಕು ಥರ್ಡ್ ಬ್ರೇಕ್ ಎಲ್ಲ ಆದಮೇಲೆ 4:15 ಫುಲ್ ನಿದ್ದೆ ಎಳ್ದ್ಬಿಡ್ತು. ಒಂದು ಹಾಸ್ಪಿಟಲ್ ಇತ್ತು. ಹಾಸ್ಪಿಟಲ್ ಗ್ರೌಂಡ್ಗೆ ಹೋಗ್ಬಿಟ್ವಿ. ಒಳಗಡೆ ಹೋಗ್ಬಿಟ್ಟು ರಿಫ್ರೆಶ್ಮೆಂಟ್ ಅದು ಇದು ತಿನ್ಕೊಂಡು, ನನ್ನ ಹತ್ರ ನೀನು ಕೊಡ್ತಿದ್ದಲ್ಲ ಅದು ಪಾನ್ದು ಫ್ಲೇವರ್ ದ್ರಾಕ್ಷಿ, ಅದೊಂದು ಡ್ರೈ ಫ್ರೂಟ್ಸ್ ರಿಫ್ರೆಶ್ಮೆಂಟ್ಗೆ ಬಾಯಿಗೆ ಹಾಕೊಂಡೆ. ಸ್ವಲ್ಪ ಪಾನ್ ಫ್ಲೇವರ್ ಇದ್ದಿದ್ದರಿಂದ ರಿಫ್ರೆಶ್ಮೆಂಟ್ ಅನಿಸ್ತು. ಅಲ್ಲವರೆಗೂ ನಿದ್ದೆ ಬಂದಿಲ್ಲ ನನಗಂತೂ. ಎಲ್ಲರಿಗೂ ನಿದ್ದೆ ಸ್ವಲ್ಪ ಅಂದ್ರೆ ಮ್ಯಾನೇಜಬಲ್ ನಿದ್ದೆ ಇತ್ತು. ಯಾಕಂದ್ರೆ ನಾವು ಆಲ್ಮೋಸ್ಟ್ 4 o'clock ವರ್ಗು ನೆಟ್ಫ್ಲಿಕ್ಸ್ ನೋಡ್ಕೊಂಡಿರ್ತೀವಲ್ಲ ಒಂದೊಂದ್ಸಲ. ಆ 4 o'clock ವರ್ಗು ನಂಗೆ ನಿದ್ದೆ ಬರಲ್ಲ. ನಿದ್ದೆ ಬರುತ್ತೆ, ನಿದ್ದೆ ಮಾಡಿದ್ರೆ ನಿದ್ದೆ ಬರುತ್ತೆ. ಆ ಥರ ಮ್ಯಾನೇಜ್ ಮಾಡಕ್ ಆಗಲ್ಲ ಅನ್ನೋಷ್ಟೆಲ್ಲ ಏನಿಲ್ಲ. 5:30 6 o'clock ಆಗಿದ್ದು ಸೂರ್ಯ ಬಂತಲ್ವಾ, ಸ್ವಲ್ಪ ಬೆಳಗ್ಗೆ ಬಂದು ನನಗೆ ಹಂಗೆ ನಿದ್ದೆ ಹೋಗ್ತೈತೆ, ಒಳ್ಳೆ ನೈಟ್ ಶಿಫ್ಟ್ ಎಂಪ್ಲಾಯ್ ತರ. ಅವಾಗ ನಿದ್ದೆ ಹೇಳಿತ್ತು. ಅವಾಗಂತೂ ಫುಲ್ ಆಫ್. ಮುಂದ್ಗಡೆ ಗಾಡಿಗಳೆಲ್ಲ ಕ್ಯಾಂಡಿ ತರ ಟರ್ನ್ ಆಗೋದು, ಆಮೇಲೆ ಕಲರ್ ಬ್ಲಿಂಕ್ ಆಗೋದು, ಹಂಗೆ ಬ್ಲರ್ ಆಗಿ ಓಪನ್ ಆಗ್ತೈತೆ ನಂದು. ಅಂದ್ರೆ ಒಂದ್ ಗಾಡಿ ಎರಡೆರಡು ತರ ಕಾಣ್ತಾ ಇದೆ. ಗೊತ್ತಾಯ್ತು. ಈಗ ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕು ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಒಂದ್ ಬಿಸಿ ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ಮೇಲೆ ಹೋಗ್ಬಾರ್ದು, ಸ್ವಲ್ಪ ರಿಸ್ಕಿ ಇರುತ್ತೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಊಟದ ಟೈಮ್ ಬಂತು. ಊಟ ಮಾಡ್ಕೊಂಡ್ವಿ. ನಾಷ್ಟ ಮಾಡ್ಕೊಂಡು 7:30 ಏನೋ ಆಗಿತ್ತು. ಬ್ರೇಕ್ ತಗೊಂಡಿರ್ಬೇಕಲ್ವಾ ರಿಫ್ರೆಶ್ಮೆಂಟ್ ಅಂತ. ಎವ್ರಿ 2 hours ಆರ್ 50 to 70 kilometers ಒಳಗಡೆ ಒಂದೊಂದು ರಿಫ್ರೆಶ್ಮೆಂಟ್ಸ್ ಇರುತ್ತೆ. ಬಟ್ ನಾಷ್ಟ ಅಂತೂ ಸಕಲಾಗಿತ್ತು. ಅದೊಂಥರ ಅಥೆಂಟಿಕ್ ಇತ್ತು. ಹಳೆ ಕಾಲದ್ದು ಉಡುಪಿ ಹೋಟೆಲ್ಸ್ ಹೆಂಗಿರುತ್ತಲ್ಲ, ಪಿಲ್ಲರ್ಸ್ ಎಲ್ಲ ಇತ್ತು ಆ ಹೋಟೆಲ್ಗೆ. ಪಿಲ್ಲರ್ಸ್ ಇತ್ತು. ಒಳಗಡೆ ಹೋದ್ರೆ ಫುಲ್ ಚಿಕ್ಕ ಟೇಬಲ್ಸ್, ಎಲ್ಲಾನು ಹ್ಯಾಂಡ್ ವಾಶು ಎಲ್ಲ ಆ ತರ ಇತ್ತು. ಅಲ್ಲಿ ಹೋಗ್ಬಿಟ್ಟು ನಾನು ಯಾವ್ದೋ ವಿಡಿಯೋ ನೋಡಿಲ್ಲ ಸದ್ಯಕ್ಕೆ. ಇದು ಡಿಸ್ಕಷನ್ ಆರ್ ಎಲ್ಸ್ ಇದು ಪಾಡ್ಕಾಸ್ಟ್ ಆದ್ಮೇಲೆ ನಾ ಎಲ್ಲ ವಿಡಿಯೋಸ್ ನೋಡ್ತೀನಿ. ಅಲ್ಲಿಂದ ನಾಷ್ಟ ಮಾಡಿಸ್ಕೊಂಡು ಡೈರೆಕ್ಟ್ ಹೋದ್ವಿ. ಆಲ್ಮೋಸ್ಟ್ ಶಿವಮೊಗ್ಗ ರೀಚ್ ಆದ್ಮೇಲೆ ಅಲ್ಲೊಂದು ಬ್ರೇಕ್ ಆದ್ಮೇಲೆ ನೆಕ್ಸ್ಟ್ ರೆಸಾರ್ಟ್ ಬಂದು ಸಾಕಾಗಿತ್ತು. ರೆಸಾರ್ಟ್ಗೆ ಹೋಗಿದ್ದು 12 ಗಂಟೆಗೆ ಹಂಗೆ ರೆಸಾರ್ಟ್ ರೀಚ್ ಆಗ್ಬಿಟ್ಟು ಊಟ ಅಂತೂ ಇನ್ನ ಬೊಂಬಾಟು. ಈ ಟ್ರಿಪ್ಪಲ್ಲಿ ಊಟಕ್ಕಂತೂ ಏನೂ ಒಂದು ಇದಿರ್ಲಿಲ್ಲ. ಊಟ ಸಕ್ಕದಾಗಿ ಸಿಗ್ತು ಎಲ್ಲ ಕಡೆನೂ. ನಾವು ನಾರ್ಮಲಿ ಇದಕ್ಕೆ ಹೋಗ್ತೀವಿ ನೋಡು, ಕೇರಳಗೆಲ್ಲ ಹೋಗ್ತೀವಲ್ಲ, ಕೇರಳಕ್ಕೆ ಹೋದ್ರೆ ಊಟ ಸಿಗಲ್ಲ. ಈ ಟ್ರಿಪ್ ಚೆನ್ನಾಗಿದೆ, ಬಟ್ ಊಟ ನಮ್ಗೆ ನಮ್ ತರ ಊಟ ಸಿಕ್ಕಿಲ್ಲ ಅಲ್ಲಿ. ಸಕ್ಕದಾಗಿತ್ತು. ಒಂದೊಂದ್ ಕಡೆನೂ ಊಟ ಬೊಂಬಾಟಾಗಿತ್ತು. ಎಸ್ಪೆಷಲಿ ನಾವು ಅವರು ಹೇಳಿದ್ರು ಬನ್ ಸಿಗುತ್ತೆ, ಅದೆಲ್ಲ ಸಿಗ್ತಾ ಇತ್ತು. ಆಮೇಲೆ ನೀರು ದೋಸೆ ಸಿಕ್ತು. ಆ ಥರ ಎಲ್ಲ ತುಂಬಾ ಸ್ಪೆಷಲ್ ಐಟಮ್ ಸಿಕ್ತು ಈ ಸಲ ಟ್ರಿಪ್ಪಲ್ಲಿ. ಊಟನೂ ಅದೇ ಥರ ಸಕ್ಕದಾಗಿತ್ತು. ಫುಲ್ ನಾನ್ ವೆಜ್. ಮಧ್ಯಾಹ್ನ ಡಿನ್ನರ್ ಎಲ್ಲಾನು ನಾನ್ ವೆಜ್ ಮಾಡಿದ್ರು, ಚೆನ್ನಾಗಿತ್ತು. ಅಂದ್ರೆ ನಾ ಬಂದ್ರೆ ಚೆನ್ನಾಗಿ ತಿಂತಿದ್ದೆ.
ಮಸ್ತ್. ಹಾ ನಿನಗಂತ ವೆಜ್ ಹೇಳ್ಬೇಕಾಗಿತ್ತು ಅಷ್ಟೇ. ಅದೇ ಊಟ ಮುಗಿಸ್ಕೊಂಡು ಅಲ್ಲೇ ಒಂದು ರಿವರ್ ಇದೆ. ರೆಸಾರ್ಟ್ ಅಲ್ಲೇ ಒಂದು ರಿವರ್ ಅಂದ್ರೆ ಕಾಲುವೆ ಅಂತಾರಲ್ಲ, ಕಾಲುವೆ ತರ ಹೋಗ್ತಾ ಇರುತ್ತೆ. ಫುಲ್ ನೇಚರ್ ಪ್ಲೇಸ್ ಅದು. ಫುಲ್ ಸರೌಂಡಿಂಗ್ ಬಂದು ಅವ್ರದ್ದು ಎಲ್ಲ ತೋಟ ಇರುತ್ತಲ್ಲ, ಕಾಫಿ ತೋಟ ಆ ತರ. ಅವರು ಅಡಿಕೆ ತೋಟ ಇತ್ತು. ಅಡಿಕೆ ತೋಟ, ಮರಗಳು, ಅದ್ರ ಮುಂದೆನೆ ಮನೆ. ಫೋಟೋ ಇದೆ, ಮೊಬೈಲ್ ಅಲ್ಲಿ ಫೋಟೋ ಇದೆ, ಫೋಟೋ ಹಾಕ್ತೀನಿ. ಹಿಂದ್ಗಡೆ ಫುಲ್ ಮರ, ಅದ್ರ ಪಕ್ಕದಲ್ಲಿ ಹಂಗೆ ಕಾಲುವೆ ಹೋಗ್ತಾ ಇರುತ್ತೆ, ನದಿ ತರ. ಅದು ಬಂದು ತುಂಗಾ ನದಿಗೆ ಜಾಯಿನ್ ಆಗುತ್ತೆ ಆ ನೀರು. ನಾನು ಗೂಗಲ್ ಮ್ಯಾಪಲ್ಲಿ ನೋಡಿದ್ದೆ ಒಂದೊಂದಾಗಿ. ನೀರನ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಲ್ವಾ ಮ್ಯಾಪಲ್ಲಿ, ಆ ಥರ ನೋಡಿದ್ದೆ. ತುಂಗಾಗೆ ಹೋಗುತ್ತೆ, ತುಂಗಾ ಬಂದು ತುಂಗಭದ್ರೆ 2 ಜಾಯಿನ್ ಆಗುತ್ತೆ. ಸಕ್ಕತ್ತಾಗಿತ್ತು. ಫುಲ್ ಕ್ರಿಸ್ಟಲ್ ಕ್ಲಿಯರ್ ಇತ್ತು ವಾಟರು. ಆಮೇಲೆ ಮೀನು, ಚಿಕ್ಕದು ಮೀನು, ನಾವು ಹೊಗೇನಕಲ್ ಹೋದಾಗೆಲ್ಲ ಸಿಗುತ್ತೆ ನೋಡಿ, ಇಷ್ಟಿಷ್ಟೇ. ಹೊಗೇನಕಲ್ದ ನೀರು ಸ್ವಲ್ಪ ಗಲೀಜಾಗಿದೆ, ಬಟ್ ಇದು ಫುಲ್ ಕ್ಲೀನ್. ಎಲ್ಲ ಮಿಕ್ಸ್ ಆಗಿ ಬರುತ್ತಲ್ವಾ, ಅಲ್ಲಿ ಹೋಗೋಷ್ಟರಲ್ಲಿ ಪ್ಯೂರಿಟಿ ಅನ್ನೋದು ಇರಲ್ಲ. ಟೈಮ್ ಹೋಗಿದ್ವಿ ಅನ್ಸುತ್ತೆ ಅದಕ್ಕೆ. ಇಲ್ಲ, ನೀರ್ ಸ್ವಲ್ಪ ಇಲ್ಲಿ ಹಂಗೆ ಮಣ್ಣು ನೋಡ್ಬೋದು, ಕ್ಲಿಯರ್ ಆಗಿ ಮಣ್ಣು ನೋಡ್ಬೋದು. ಆಮೇಲೆ ನಾವು ಕಾಲಿಟ್ರು ನಮ್ ಕಾಳು ಕಾಣಿಸ್ತಾ ಇರುತ್ತೆ ಅಲ್ಲಿ, ಕ್ಲೀನಾಗೆ. ಸಕ್ಕತ್ತಾಗಿತ್ತು, ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನ್ಯಾಚುರಲ್ ಫಿಶ್ ಪೆಡಿಕ್ಯೂರ್ ಮಾಡ್ಕೋಬಹುದು. ಬಟ್ ಒಂದ್ ಬೇಜಾರಾಗಿದೆ ಅಂದ್ರೆ ಅಲ್ಲೂ ಬಿಯರ್ ಬಾಟ್ಲ್ ಎಲ್ಲ ಹೊಡೆದಾಕಿದ್ರು, ಕುಡಿದ್ಬಿಟ್ಟು. ನಾವು ಸ್ವಲ್ಪ ಅದೆಲ್ಲ ಎತ್ತಿ ಸೈಡ್ಗೆ ಹಾಕಿ ಅವಾಯ್ಡ್ ಮಾಡಿದ್ವಿ, ಏನ್ ಮಾಡಕ್ಕಾಗಲ್ಲ, ಅದು ಕಾಲಿಗೆ ಚುಚ್ಚುತ್ತೆ, ಇನ್ನೊಬ್ರು ಬಂದ್ರೆ ಅದಕ್ಕೂ ಪ್ರಾಬ್ಲಮ್ ಆಗುತ್ತೆ ಅಂತ ಎತ್ತಿ ಸೈಡ್ಗೆ ಹಾಕ್ಬಿಟ್ಟು ನಾವು ಎಂಜಾಯ್ ಮಾಡಿದ್ವಿ ಚೆನ್ನಾಗೆ. ಸ್ನಾನ ಮಾಡ್ಕೊಂಡು ಮಧ್ಯಾಹ್ನ ಅಲ್ಲೇ ಸ್ನಾನ ಆಯ್ತು. ಸ್ನಾನ ಆದ್ಮೇಲೆ ಬಂದ್ಬಿಟ್ಟು ಊಟ. ಸ್ನಾನ ಮಾಡಿದ ತಕ್ಷಣ ಫುಲ್ ಟಯರ್ಡು. ನೈಟ್ ಎಲ್ಲ ರೈಡ್ ಮಾಡಿದ್ದು ಒಂದು ಟಯರ್ಡು, ಅದ್ರಲ್ಲಿ ಸ್ನಾನ ಮಾಡ್ಬಿಟ್ಟು ಇನ್ನ ನಿದ್ದೆ ಎಳಿತೈತೆ, ಅದ್ರಲ್ಲಿ ಊಟ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರಿ. ಸೊ ನೆಕ್ಸ್ಟ್ ಎಪಿಸೋಡ್ ನೆಕ್ಸ್ಟ್ ಹಾಕ್ತೀನಿ, ಏನೇನ್ ಮಾಡಿದ್ವಿ, ಎಲ್ಲೆಲ್ಲಿ ಹೋದ್ವಿ, ನೆಕ್ಸ್ಟ್ ಡೆಸ್ಟಿನೇಷನ್ಸ್ ಹೇಳ್ತೀನಿ ನಿಮ್ಗೆ.